ಸಂಸ್ಥೆಗಳ ಮಹಾಸಂಸ್ಥೆ ಇವತ್ತೇನು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಮಹಾಸಂಸ್ಥೆಯಿಂದ ಒಂದು ಶುಭಾಶಯಗಳು ತಿಳಿಸೋದಕ್ಕೋಸ್ಕರ ಇನ್ನೊಂದು ಭಾಗ ಒಂದು ಮನವಿ, ಆಮೇಲೆ ಆಗ್ರಹ ಏನಪ್ಪ ಅಂತಂದರೆ ಉತ್ತರ ಕರ್ನಾಟಕದವರಿಗೆ 2 DCM ಸ್ಥಾನ ಕೊಡಿ, 10 ಸಚಿವ ಸ್ಥಾನ ಕೊಡಿ ಅಂತ ಅನ್ನೋದು ಒಂದು ನಮ್ಮ ಆಗ್ರಹ ಇದೆ. ಏನಕ್ಕಪ್ಪ ಅಂತಂದರೆ ನಮ್ಮಲ್ಲಿ 4-5 ಜನ ಅನುಭವಿ ರಾಜಕಾರಣಿಗಳಿದ್ದಾರೆ. ನಿಮ್ಮ 3 ವರ್ಷ ಸರ್ಕಾರದಲ್ಲಿ ರಾಜ್ಯಾಧ್ಯಕ್ಷನು ದಕ್ಷಿಣ ಕನ್ನಡದವರು ಇದ್ದೀರಿ, DCM ದಕ್ಷಿಣ ಕನ್ನಡದವರು ಇದ್ದೀರಿ, CM ದಕ್ಷಿಣ ಕನ್ನಡದವರು ಇದ್ದೀರಿ. ಏನು ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಇರುವಾಗಲೂ DCM ದಕ್ಷಿಣ, CM ದಕ್ಷಿಣ, ರಾಜ್ಯಾಧ್ಯಕ್ಷನು ದಕ್ಷಿಣ. ಇದು ಯಾಕೆ ಧೋರಣೆ ಅಂತ ಆ ಒಂದು ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಈಗಿನ ಉತ್ಸಾಹಿ CM ಇದ್ದಾರೆ. ಪ್ರತಿ ದಿವಸ ರಾಜ್ಯದ ಬಗ್ಗೆ ಕಳಕಳಿ ಉಳ್ಳಂಥವ್ರು. ಹಾಗಾಗಿ ನಾವು ಉತ್ತರ ಕರ್ನಾಟಕದ ಒಂದು ಅಭಿವೃದ್ಧಿಯ ಕನಸು ಕಾಣೋದಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜ್ವಲಂತ ಸಮಸ್ಯೆಗಳನ್ನು ಆಲಿಸಿರುವಂಥ ಹಿರಿಯ ನಾಯಕರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಕೇಳಿದ್ರು. ಶಾಸಕನ ಹತ್ರ ಹೋದಾಗೆ ಯಾರು ನಮ್ಮ ಕ್ಷೇತ್ರದವನು ಹೌದು ಅಲ್ವೋ, ಒಟ್ಟಿನಲ್ಲಿ ನಮ್ಮ ಉತ್ತರ ಕನ್ನಡ ಭಾಗದವನು ತನ್ನ ಏನೋ ಒಂದು ನ್ಯಾಯಕ್ಕೋಸ್ಕರ ಬಂದಾನೆ, ಉತ್ತರ ಕರ್ನಾಟಕ ಅಭಿವೃದ್ಧಿ ಕಳಕಳಿ ಎತ್ಕೊಂಡು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ನಮ್ಮ ಮನವಿಯನ್ನು ಸ್ವೀಕರಿಸಿ ಅದನ್ನು ಸಂಬಂಧಪಟ್ಟ ಸಚಿವರಿಗೆ ಕಳಿಸೋಂಥ ಕೆಲಸ ಮಾಡಿರುವಂಥ ಶಾಸಕರಿಗೆ ನಾವು ಸಚಿವ ಸ್ಥಾನ ಕೊಡ್ರಿ ಅಂತ ಒಂದು ಕೇಳೋದೊಂದು ಆಗ್ರಹ ಇಷ್ಟೇ ಸರ್. ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬ ಹಿರಿಯರಾದಂಥ ಬಸವರಾಜ್ ದಿಂಡೂರವರು ಹಾಗೂ ನಮ್ಮ ಉಪಾಧ್ಯಕ್ಷರಾದಂಥ ಬಸವರಾಜ್ ಬೀಳೂರವರು, ಇನ್ನೊಬ್ಬರು ಹಿರಿಯ ಉಪಾಧ್ಯಕ್ಷರಾದಂಥ ನೆಗಳೂರವರು, ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಂಕರ್ ಪಾಗೋಜಿಯವರು, ಕಾರ್ಯದರ್ಶಿಗಳಾದಂಥ ನಂದಿಕೋಲ್ಮಠ ಅವರು, ಸಹ ಸಂಘಟನಾ ಕಾರ್ಯದರ್ಶಿಯಾದಂಥ ಶಾಂತೇಶ್ ಮಠ್ ಅವರು, ಹಾಗೂ ನಿರ್ದೇಶಕರಾದಂಥ ದೇವರಾಜ್ ಕವಳಿಕೆ ಅವರು, ಇನ್ನಿತರ ಪದಾಧಿಕಾರಿಗಳು ಭಾಗವಹಿಸಿದ್ದು ಸರ್. ನಮ್ಮ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಗೆ ಯಾರ್ಯಾರ ಬೆಂಬಲ ಇದೆ? ನಮ್ಮ ಈ ಒಂದು ಇವತ್ತಿನ ಒಂದು ಹೇಳಿಕೆಗೆ ಬೆಂಬಲ ಅಲ್ಲ ಸರ್. ಇದ್ರಲ್ಲಿ ನಾವು ಯಾರು ಬೆಂಬಲನೂ ಕೇಳಲ್ಲ. ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆ ಅಂದರೆ 28 ಸಂಘಗಳು, 28 ಮತಕ್ಷೇತ್ರದಲ್ಲಿ ನಮ್ಮ ಹತ್ತತ್ರ 35 ಸಂಸ್ಥೆಗಳಿದ್ದಾವೆ. ಆ ಸಂಸ್ಥೆಗಳು ಎಲ್ಲ ಸಂಘಗಳು ಸೇರ್ಕೊಂಡ್ಬಿಟ್ಟು ಒಕ್ಕೂಟ ಮಾಡ್ಕೊಂಡಿದ್ದೀವಿ. ನಾವು ಯಾರು ಬೆಂಬಲ ಕೇಳೋಣ? ನಮ್ಮ ಸಂಘಗಳಲ್ಲೇ ಪ್ರತಿ ಕ್ಷೇತ್ರದಲ್ಲೂ 20-30 ಸಾವಿರ ಜನ ಮೆಂಬರ್ಗಳಿದ್ದಾರೆ. ಈಗ ಹೆಬ್ಬಗೋಡೆ ಅಂತ ಆಗ್ಬೋದು, ಬಸವ ಸಮಿತಿ ಅಂತಿದೆ, ಕೆಂಗೇರಿ ಅಂತ ಆಗ್ಬೋದು, ಚಾರಿಟಬಲ್ ಟ್ರಸ್ಟ್ ಅಂತ ಇದ್ದಾವೆ, ರಾಜೇನ ನಾಗರಿಕ ಅಭಿವೃದ್ಧಿ ಸಂಘ ಅಂತ ಇದ್ದಾವೆ, ಇನ್ನು ಯಲಹಂಕ ಆಗ್ಬೋದು, ವೈಟ್ ಫೀಲ್ಡ್ ಆಗ್ಬೋದು. ಕುಡಿಯೋದು ಒಂದೇ ಜಲ, ಇರೋ ಒಂದೇ ನೆಲ, ಉಸಿರಾಡ ಒಂದೇ ಗಾಳಿ. ಹೀಗಿದ್ದು ಏಕೆ ತಾರತಮ್ಯ? ಉತ್ತರ ದಕ್ಷಿಣ ಎಲ್ಲವನ್ನು ಅವರು ವೆಂಕಟ ನೆನಪಾಗ್ತಾರೆ. ನಮ್ಮ ಉದ್ದೇಶ ಸ್ಪಷ್ಟವಾಗಿ ಪ್ರಾದೇಶಿಕ ಸಮತೋಲನ ಕಾಯ್ಕೋಬೇಕು. ಸರ್ಕಾರಕ್ಕೆ, ಪಕ್ಷಕ್ಕೆ, ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ಳಿ ಅಂತಂದರೆ ಪ್ರಾದೇಶಿಕ ಸಮತೋಲನ ಕಾಪಾಡಿಕೊಳ್ಳಿ. ಉತ್ತರ ಕರ್ನಾಟಕಕ್ಕೆ ಸಮಸ್ಯೆ ಬಂದಾಗ ಉತ್ತರ ಕೊಡದೆ ಉತ್ತರ ಕರ್ನಾಟಕ. ಅದಕ್ಕೋಸ್ಕರ ನಾವು ಇವತ್ತು ಹೇಳಿದ್ದು ಭಾಳ ಸ್ಪಷ್ಟವಾಗಿ ಎಂ.ಬಿ. ಪಾಟೀಲು, ಸತೀಶ್ ಜಾರಕಿಹೊಳಿ, ಎಚ್.ಕೆ. ಪಾಟೀಲು, B.R. ಪಾಟೀಲ್, ಆಳಂದ, ಹೀಗೆ ಹಲವಾರು ಇದ್ದಾರೆ ಜನ. ಅವ್ರಿಗೆ ಯಾರು ಸೂಕ್ತ ಕರೆ ಹೈಕಮಾಂಡ್ ನಿರ್ಧಾರ ಮಾಡಲಿ, ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಲಿ. ಚಾಣಕ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಎಲ್ಲ ಗೊತ್ತಿದೆ ಅವರಿಗೆ. ಅದನ್ನು ಅಳಿದು ತೂಗಿ ಸಮುದಾಯಕ್ಕೆ, ಮತ್ತು ಸಮುದಾಯ ಅಂದರೆ ಉತ್ತರ ಕರ್ನಾಟಕ 14 ಜಿಲ್ಲೆ ಸಮುದಾಯನ ಹೇಳ್ತಾ ಇರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಎರಡು ಕೂಡ. ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡೋದು ಒಂದೇ: ಬುದ್ಧ ಬಸವರು ಮನೆ ಬಿಟ್ಟೆಗಳಿಗೆ, ಯೇಸು ಕ್ರಿಸ್ತ ಶಿಲುಬೆಗಳಿಗೆ, ಮೊಹಮ್ಮದ್ ಪೈಗಂಬರ್ ದೇವಾಣಿ ಕೇಳಿದಗಳಿಗೆ, ಮಧುವರ್ಷ ಹರ ಮಕ್ಕಳು ಹಸೇದಗಳಿಗೆ, ಕಿತ್ತೂರು ಚೆನ್ನಮ್ಮ ಚಾಕರಿ ಕೊಂದಗಳಿಗೆ, ಬಸವಣ್ಣ ಕಾಯಕ ಕೆಲಸಗಳಿಗೆ, ಈ ಗಳಿಗೆಗೆ ಸಾಕ್ಷಿಯಾಗಿ, ಶತಮಾನದ ಗಳಿಗೆಗೆ ಸಾಕ್ಷಿಯಾಗಿ ಪ್ರಾದೇಶಿಕ ಸಮತೋಲನವನ್ನು ಸರಿ ಮಾಡ್ತಕ್ಕಂಥ ಗಳಿಗೆ ಇದು ಆಗಲಿ. ಧನ್ಯವಾದಗಳು. ಡಾಕ್ಟರ್ ಬಸವರಾಜ್ ದಿಂಡೂರ್, ಉತ್ತರ ಕನ್ನಡ ಸಂಘದ ಮಾಜಿ ಅಧ್ಯಕ್ಷರು.